ನೋಡಿ ಅದೆಲ್ಲ ಇದಿದೆ ಅವಾಗಲೆಲ್ಲ ಇದು ಒಂದು ಕ್ಲೀನ್ ಮಾಡಿಸ್ಬಿಡಿ, ನೋಟ್ ಮಾಡ್ಕೊಂಬಿಡಿ. ಇಲ್ಲಿ ಮೇನ್ ಏನು ಗೊತ್ತಣ್ಣ, ಡ್ರೈನ್ಗೆ ಜಾಗ ಇಲ್ಲ. ಆ ಮನೆಗಳವರು 3-4 ಮನೆಯವ್ರು ಏನು ಮಾಡ್ತಾವ್ರೆ, ಈ ಫೀಲ್ಡ್ಗೆ ನೀರು ಬಿಡ್ತಾವ್ರೆ. ಈ ಜಾಗ ನಮ್ದೇ, ಇದಕ್ಕೆ ನೀರು ಬಿಡ್ತಾವ್ರೆ. ಆ ನೀರು ಬಿಡೋದ್ರಿಂದ ನಾನು JCB ಬಿಟ್ಟು ಕ್ಲೀನ್ ಮಾಡಿಸಿ ಏನು ಸೊಲ್ಯೂಷನ್ ಏನದಕ್ಕೆ? ಚರಂಡಿಂಗೆ ಡ್ರೈನ್ ಮಾಡಿಬಿಟ್ಟು, ಅದೇ ಮೊನ್ನೆ ಇಂಜಿನಿಯರ್ ಹತ್ರನೂ ಹೇಳ್ದಣ್ಣ, ಡ್ರೈನಿಂಗ್ ಮಾಡಿ ಈ ಡ್ರೈನ್. ಇದು ಯಾರ್ದು ಸೈಟ್? ಇದು ನಮ್ಮ ಅತ್ತಿಗೆ ಅವರು. ಹೌದು, ಕ್ಲೀನ್ ಮಾಡಿಸ್ಬಿಡ್ಲಾ? ಮಾಡಿಸೋಣ, JCBನ ಕರೆಸ್ಬಿಡಿ. ಏನಿಲ್ಲ, ಇಷ್ಟು ಫ್ರಂಟು ಅಕ್ಕ. ಸರ್ಕಾರದಿಂದ ಏನಾದರೂ ಆಗೋದಿದೆಯಾ? ಅಮ್ಮ ಇಲ್ಲ, ಇದು ಅಲ್ಲಿಂದ ಇಲ್ಲಿವರೆಗೂ ರೋಡು ಚರಂಡಿ ಹಾಕಿದ್ದೀವಿ. ಇನ್ನೊಂದು 1-2 ತಿಂಗಳಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ ಮೇಡಮ್. ಹೇಳ್ದಿದ್ರು ಯಾವಾಗ ಹಾಕ್ಬಿಟ್ಟವ್ರೆ, ಇಷ್ಟು ವರ್ಷದಿಂದ ಯಾರು ಮಾಡಿಲ್ಲ, ಸಾಹೇಬರು ಮಾಡ್ತಾರೆ. ಮಾಡಿಸ್ತೀನಿ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಏನಾದರೂ ಸರ್ಕಾರದಿಂದ ఏమన్నా ఏది ఉందా? ఇప్పుడు ఈ రోడ్ వేయించినాను, ఈ లైట్ వెలుగుతుంది కదా, ఏం ప్రాబ్లం అక్క? ఏమన్నా ప్రాబ్లం ఉందా అక్క? అక్క ఫుల్ రోడ్డు డ్రైన్ వేయించినాను, అయినంత బిర్న అవుతుంది. ఎవరు ఇన్నేళ్ళు ఇంక ఎవరు వేపిల్ల, సాహెబ్లు వేయించినారు. 14 కోట్లు ఇచ్చి 2 వాటికి అదే అందుకే అడిగింది. ఉండండి. ఏ ఉమాశంకర్ సార్, ಯಾರು ಲೈಟಿಂಗ್ ಯಾರು? ಅತಾವಲ್ಲ ಸರ್, ಬನ್ನಿ. ಹೌದಾ? ಈಗ ಇದೇನು ಮಾಡೋದು? ಹಾಕಿರೋದು ಯಾರದು? ಈಗ ನಮ್ಮ ಹತ್ರ ಇದೊಂದು ಅಲ್ಲೊಂದು ಏನಾದ್ರು ಪ್ರಾವಿಷನ್ ಇದೆಯಾ? ಹಾಂ, ಈಗ 1-2 ಪರ್ಚೇಸ್ ಮಾಡೋಕ್ಕೆ ಏನೇನು ಪ್ರಾವಿಷನ್ ಇದೆ? ಆಕ್ಚುಲಿ ಲೈಟ್ಸ್, ಹೊಸ ಲೈಟ್ಸ್ ಪರ್ಚೇಸ್ ಮಾಡೋಂಗಿಲ್ಲ ಅಂತ ಹೇಳಿ ನಮ್ಗೆ ಮಾಡ್ತೀವಿ. CCMS ಆಗ್ತದೆ. ಹಾಂ, ಅದಕ್ಕೋಸ್ಕರ ಅದು ಪರ್ಚೇಸ್. ಎಷ್ಟು ದಿನ ಆಗುತ್ತೆ ಸರ್ CCMS ಆಗೋಕ್ಕೆ? CCMS అని ఒకటి అయిందన్న, టౌన్కి 5,500,000 లైట్లు శాంక్షన్ అయింది. అది ఆడ స్టేట్లో క్లియర్ కావాలా, అదైతే 5,500,000 లైట్లు మార్చేస్తాము, దానికి కాస్తాండమంతే. ఇప్పుడు అంతవరకు అడ్జస్ట్ చేసుకుంటాము అంటే చేసుకుండా, లేకుంటే చూస్తాను నేను ఏమన్నా. ఈ రోడ్డు డ్రైన్ అవుతుంది, అయిపోయింది. రోడ్డు డ్రైన్ అంతా అయిపోయింది, టెండర్ అయింది. 2 నెలల టెండర్ పూజ చేస్తారు సాహెబ్లే, గుద్లే పూజ చేస్తారు. రండి, ఓకేనా? ఇంకా ఎవరు మీ ఆశీర్వాదం ఉండాలా? ఏం ప్రాబ్లం? నీళ్ళు లేదు. నీళ్ళు లేదమ్మా. నీరు యాకమ్మా? నీళ్ళు పైప్లో వేసిండే సార్. ಯಾಕೆ ಉಮಾಶಂಕರ್ ಸರ್, ಈಗ ಎಟ್లా మీకు ಸಂಪುಗೆ ನೀళ్ళు ಎಟ್ ನಿಂಗೆ ವಸ್ತಾಯಿ? కొనుక్కునేది. ಹಾಂ, ಯಾವ್ದು ಏನು ಪ್ರಾವಿಷನ್ ಏನು ಸರ್ ಇದಕ್ಕೆ? ಅಣ್ಣ ಏನು ಮಾಡೋದು ಇದು? ಅಲ್ಲಿಂದ ಪೈಪ್ ಲೈನ್ ಹಾಕ್ಬೇಕು. ಹೌದಾ? ನಮ್ಮ ಈ ಮನೆಗಳಿಗೂ ಇಲ್ವಾ? ಇವರೆಲ್ಲ ತೋಟ. ಏನು ಉಮಾಶಂಕರ್ ಬನ್ನಿ ಇಲ್ಲಿ, ಯಾರಿದು ಕನ್ಸರ್ನ್ಡು? ಚಂದ್ರಣ್ಣ, ಏನು ಈಗ ಇದಕ್ಕೆ 2 ಮನೆಗೆ ಪೈಪ್ ಲೈನ್? ಪೈಪ್ ಲೈನ್ ಇದೆ ಸರ್, ಅಲ್ಲಿಂದ ಈ ಕಡೆ ಪೈಪ್ ಲೈನ್ ಮಾಡಬೇಕು. ಈ ಮನೆಗೆಲ್ಲ ಎಷ್ಟು ಮನೆಗಳಿದ್ದಾವೆ ಸರ್? ಒಂದು 10 ಮನೆ ಇದೆ. 10 ಮನೆಗೆ ಪೈಪ್ ಲೈನ್ಗೆ ಎಷ್ಟು ಖರ್ಚು ಬರುತ್ತೆ? ಏನು ಸರ್ ಎಷ್ಟಾಗುತ್ತೆ? 1 ಲಕ್ಷದೊಳಗೆ ಆಗುತ್ತೆ. ನಿಮ್ಮ ಫಂಡ್ ಇಡ್ಬೋದಾ? ನಾನು MLA ಫಂಡಲ್ಲಿ ಇಮಿಡಿಯೇಟ್ ಲೆಟರ್ ಕೊಡ್ತೀನಿ. ಹಾಂ, 2 ಅಕಸ್ಮಾತ್ ನಗರಸಭೆಯಲ್ಲಿ ಯಾರಾದರೂ ಅಪೋಸ್ ಮಾಡಿದ್ರೆ ನಾನು MLA ಫಂಡ್ ಕೊಡ್ತೀನಿ. ಏಮన్నా ಸರ್ ಕದಾ? 1 ಲಕ್ಷ ನನ್ನ ಫಂಡೇ ಕೊಡ್ತೀನಿ ನಾನು. ಸರ್, ಇದಾಗಲೇಬೇಕು ಅಮ್ಮ. ఒక నెల లోపల వేస్తామమ్మా, పైప్ లైన్ వేపిస్తాను. అవుతుంది, చరండినూ అవుతుంది. ಹೌದಾ ಅಮ್ಮ? ನೀವು ಒಂದು ಕೆಲಸ ಮಾಡಿ, ಸೈಟ್ಗಳು ಕರೆದಾಗ ನೀವು ದಯವಿಟ್ಟು ಇಲ್ಲಿ ನಮ್ಮ ಭಾಗದಲ್ಲಿ ಎಲ್ಲ ನಮ್ಮ ಅಣ್ಣಂದ್ರು ಇದ್ದಾರೆ, ನೀವು ಒಂದು ಅರ್ಜಿ ಕೊಡಿ. ಸೈಟ್ಗಳು ಬಂದಿದ ತಕ್ಷಣ ಪ್ರಿಯಾರಿಟಿಯಲ್ಲಿ ಕನ್ಸಿಡರ್ ಮಾಡಿ. ಅಕ್ಕ